ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಈಗಷ್ಟೇ ಆರಂಭದಲ್ಲಿ ಒಂದು ಸಣ್ಣ ತುಣುಕನ್ನು ನೀವು ಗಮನಿಸಿದ್ರಿ ಅಂತ ಅಂದ್ಕೊಳ್ತೀನಿ. ರಕ್ಷಿತಾ ಮತ್ತು ಬಿಗ್ ಬಾಸ್ಗೆ ಬಂದಿರುವಂತಹ ದೃಶ್ಯ ಅದು. ಈ ಒಂದು ವಾರದ ಕತೆ ಕಿಚ್ಚನ ಜೊತೆ ಏನಿದೆ, ಈ ಒಂದು ಸಂದರ್ಭದಲ್ಲಿ ರಕ್ಷಿತಾರವನ್ನ ಕರೆಸಿ ಮತ್ತು ಆ ಒಂದು ಹುಡುಗಿಯನ್ನು, ಆ ಒಂದು ಯುವತಿಯನ್ನು ಬಿಗ್ ಬಾಸ್ ಮನೆಗೆ ಬಿಟ್ಟಿರ್ತಕ್ಕಂತಹದ್ದು. ಇದು ನಿಮಗೆ ಕನ್ಫರ್ಮೇಷನ್ ಆಗಿದೆ. ಈ ಹಿಂದೆಯೂ ಕೂಡ ಕಳೆದ 4-5 ವಿಡಿಯೋದಲ್ಲೂ ಕೂಡ ಹೇಳಿದೆ, ಬಿಗ್ ಬಾಸ್ ಮನೆಗೆ ಮತ್ತೆ ರಕ್ಷಿತಾ ಬಂದೇ ಬರ್ತಾರೆ. ಅವರು ಬೇರೆ ಎಲ್ಲಿ ಹೋಗೋದಕ್ಕೂ ಕೂಡ ಸಾಧ್ಯ ಇಲ್ಲ. ಈಗಾಗಲೇ ಅವರು ಹೊರಗಡೆ ಬಂದಿರುವಂತಹದ್ದು ಯಾವುದೇ ರೀತಿಯಾದ ಗುರುತುಗಳು ಇಲ್ಲ, ಯಾವುದೇ ಇಂಟರ್ವ್ಯೂಗಳು ಬಂದಿಲ್ಲ. ಅವರ ಮನೆ ಕಡೆ ವಿಚಾರಣೆ ಮಾಡಿದರೆ ಮನೆಯವರು ಕೂಡ ಬಂದಿಲ್ಲ ಎಂಬ ಒಂದು ಮಾಹಿತಿಯನ್ನು ಕೂಡ ನೀಡ್ತಾ ಇದ್ದಾರೆ. ಸೊ ಇದೆಲ್ಲವೂ ಆದ ಬಳಿಕ ಖಂಡಿತವಾಗಿಯೂ ಅವರು ಸೀಕ್ರೆಟ್ ರೂಮಲ್ಲಿ ಇರ್ತಾರೆ. ಸೀಕ್ರೆಟ್ ರೂಮಿಂದ ಅವರು ಖಂಡಿತವಾಗಿಯೂ ಬಿಗ್ ಬಾಸ್ ಮನೆಗೆ ಮತ್ತೆ ಮರಳಿ ಬರ್ತಾರೆ ಎಂಬುದನ್ನು ನಾನು ನಿಮಗೆ ಖಚಿತವಾದಂಥ ಮಾಹಿತಿಯನ್ನು ನೀಡಿದ್ದೆ. ಹಾಗಾಗಿ ನಾನು ಕೆಲವೊಂದಿಷ್ಟು ಮಾಹಿತಿಗಳನ್ನು ಕ್ಲಾರಿಟಿ ತೆಗೆದುಕೊಂಡೇ ಇವರು ಬರ್ತಾರಾ ಇಲ್ವಾ, ಈ ಒಂದು ವಾರ ಯಾರು ಹೊರಗಡೆ ಹೋಗ್ಬೋದು, ಹೊರಗಡೆ ಜನಗಳ ಸಪೋರ್ಟ್ ಹೇಗಿದೆ, ಎಲ್ಲವನ್ನು ಕೂಡ ಗಮನಿಸಿ ಆದಮೇಲೆ ರಿಸಲ್ಟ್ ಏನು ಆಗ್ಬೋದು ಎಂಬುದನ್ನು ನಾನು ನಿಮಗೆ ನೀಡಿರ್ತೀನಿ. ಯಾವುದೋ ಬೇರೆಯವರ ರೀತಿಯಲ್ಲಿ ಅವಸರದಿಂದ ಅಥವಾ ವ್ಯೂಸ್ ಬರುತ್ತೆ ಅನ್ನೋ ಒಂದು ಕಾರಣದಿಂದ ಇದ್ಯಾವುದನ್ನು ಕೂಡ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ನಿಖರವಾದಂಥ ಮಾಹಿತಿಯನ್ನು ನಿಮಗೆ ನೀಡಬೇಕಾಗುತ್ತೆ. ಆ ಒಂದು ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ವಿಷಯಕ್ಕೆ ಬಂದು, ಈಗಾಗಲೇ ನಾನು ಇಷ್ಟೊತ್ತವರೆಗೂ ನಿಮಗೆ ಒಂದಷ್ಟು ವಿವರಣೆಯನ್ನು ಕೊಟ್ಟೆ, ಅದು ಸುಮ್ಮನೆ ಸಂಕ್ಷಿಪ್ತವಾಗಿ ಕೊಟ್ಟೆ. ಈಗ ಅಸಲಿ ಏನೇನೆಲ್ಲ ಆಗಿದೆ, ಏನೇನೆಲ್ಲ ಆಯಿತು, ರಕ್ಷಿತಾ ಬಂದಿರತಕ್ಕಂಥ ಸಂದರ್ಭದಲ್ಲಿ ಏನಾಯಿತು, ಕಿಚ್ಚ ಕ್ಲಾಸ್ ಹೇಗಿತ್ತು, ಒಂದಿಷ್ಟು ಗಮನಿಸ್ತಾ ಹೋಗೋಣ ನಮ್ಮ ಗಮನಕ್ಕೆ ಬಂದಿರೋ ಹಾಗೆ. ಸ್ನೇಹಿತರೆ, ಈಗಾಗಲೇ 2 ಪ್ರೋಮೋನ ನಾನು ಇವತ್ತು ಗಮನಿಸಿದೆ. ಮೊದಲನೇ ಪ್ರೋಮೋ ಒಂದಿಷ್ಟು ಕ್ಲಾಸ್ ತೆಗೆದುಕೊಂಡಿರ್ತಕ್ಕಂಥದ್ದು, ಎರಡನೇ ಪ್ರೋಮೋ ರಕ್ಷಿತಾ ಮನೆಗೆ ಎಂಟ್ರಿ ಆಗಿರ್ತಕ್ಕಂಥದ್ದು. ಮೊದಲನೇ ಪ್ರೋಮೋವನ್ನು ಗಮನಿಸ್ತಾ ಹೋಗೋಣ. ಮೊದಲನೇ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಕೆಲವೊಬ್ಬರಿಗೆ ಕ್ಲಾಸ್ಗಳನ್ನು ತೆಗೆದುಕೊಂಡಿದ್ದಾರೆ. ಸ್ಟ್ರಾಟಜಿ ಇಲ್ಲ, ಒಂದು ನಿಮ್ಮದೇ ಆದಂಥ ಒಂದು ನಿಲುವು ಕೂಡ ನಿಮಗಿಲ್ಲ. ಸೊ ನೀವು ಎಷ್ಟರ ಮಟ್ಟಿಗೆ ಜಂಟಿಯಾಗಿ ಹೋಗೋದಕ್ಕೆ ಸಾಧ್ಯ ಎಂಬುದಕ್ಕೆ ಜನಗಳು ಓಟನ್ನು ನೀಡಿದಾರಲ್ಲ, ಅದು ಸರಿ ಅನಿಸುವ ರೀತಿಯಲ್ಲಿ ಇದೆ ಅನ್ನೋ ರೀತಿಯಲ್ಲಿ ಒಂದು ತಕ್ಕ ಮಟ್ಟಿಗೆ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ಒಂದು ಪದವನ್ನು ಕೂಡ ಬಳಕೆ ಮಾಡ್ತಾರೆ. 11 ಸೀಸನ್ಗಳು ಬೇರೆ, 12ನೇ ಸೀಸನ್ನೇ ಬೇರೆ. ನನ್ನ ಮಗನ್ ಅನ್ನೋ ರೀತಿಯಲ್ಲಿ ಒಂದು ಪದ ಏನೋ ಬಳಸ್ತಾರೆ. ಯಾವ ಸಂದರ್ಭದಲ್ಲಿ ಬಳಸ್ತಾರೆ ಕರೆಕ್ಟಾಗಿ ಕ್ಲಾರಿಟಿ ಸಿಗ್ತಿಲ್ಲ. ಸೊ ನನ್ನ ಮಗನ್ ಅಂತ ಬಳಸ್ತಾರೆ. ಬದಲಿಗೆ ಈ ರೀತಿಯಾದಂಥ ಪದಗಳು ಅಲ್ಲಿ ಯೋಗ್ಯ ಅಲ್ಲ. ಅದರಲ್ಲೂ ಕಿಚ್ಚ ಸುದೀಪ್ ಬಾಯಿಯಿಂದ ಈ ಪದಗಳು ಯೋಗ್ಯ ಅಲ್ಲ ಅಂತ ನನಗೆ ಅನಿಸುತ್ತೆ. ಯಾಕೆ ಅಂತಂದರೆ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಾರೆ. ಈ ರೀತಿಯಾದಂಥ ಪದಗಳಿಂದ ನಿಜವಾಗಿಯೂ ಸಮಾಜಕ್ಕೆ ಇದೊಂದು ಬೇರೆ ರೀತಿಯಾದಂಥ ಸಂದೇಶ ಆಗಿರ್ಬೋದು. ಅದೇ ರೀತಿಯಾಗಿ ಕಿಚ್ಚ ಸುದೀಪ್ ಅವರ ಮೇಲೆ ಜನಗಳು ಒಂದು ಬೇರೆ ರೀತಿಯಾದಂಥ ಅನಿಸಿಕೆಯನ್ನು ಕೂಡ ಹುಟ್ಟು ಹಾಕೋದಕ್ಕೆ ಅಥವಾ ಹುಟ್ಟುಕೊಳ್ಳೋದಕ್ಕೆ ಸಾಧ್ಯವಾಗಬಹುದು. ಆ ಕಾರಣದಿಂದಾಗಿ ಈ ಪದ ಯಾಕೋ ಸೂಕ್ತ ಅಲ್ಲ ಅಂತ ಅನ್ನಿಸ್ತು, ಹೇಳ್ಬೇಕನ್ನಿಸ್ತು, ಹೇಳಿದ್ದೀನಿ. ಅದನ್ನೇ ನೀವು ದೊಡ್ಡ ಇದನ್ನು ಮಾಡ್ಕೊಂಡು ಹೋಗ್ಬೇಡಿ. ಈ ರಕ್ಷಿತಾ ವಿಚಾರಕ್ಕೆ ಬರೋದಾದರೆ, ರಕ್ಷಿತಾವನ್ನ ವೆಲ್ಕಮ್ ಮಾಡ್ಕೋತಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಮನೆ ಒಳಗಡೆ ಕಳಿಸೋದಕ್ಕೆ ಮುಂದೆ ಆಗುವ ಮುಂಚೆ ಕೆಲವೊಂದಿಷ್ಟು ಕಿಚ್ಚ ಸುದೀಪ್ ಮತ್ತು ರಕ್ಷಿತಾ ನಡುವೆ ಒಂದಿಷ್ಟು ಮಾತುಕತೆ ಆಗುತ್ತೆ. ಏನು ಮಾಡ್ತೀಯಮ್ಮ ಒಳಗಡೆ ಹೋಗಿ ಅನ್ನೋ ರೀತಿಯಲ್ಲಿ ಕೇಳ್ತಾರೆ. ನನ್ನನ್ನು ಹೊರಗಡೆ ಕಳಿಸೋದಕ್ಕೆ ಜನಗಳು ಬಂದರು, ಎಲ್ಲರೂ ನನಗೆ ಸಮಾಧಾನ ಮಾಡಿದರು, ಆದರೆ ಯಾರು ಕೂಡ ನನ್ನ ಜೊತೆ ನಿಲ್ಲಿಲ್ಲ. ನನ್ನನ್ನು ಯಾಕೆ ಹೊರಗಡೆ ಕಳಿಸಿದ್ರು ಎಂಬ ಒಂದು ಕಾರಣವನ್ನು ನಾನು ಒಳಗಡೆ ಹೋಗಿ ಫಾರ್ ರೀಸನನ್ನು ನಾನು ಅವ್ರ ಹತ್ರ ಕೇಳ್ತೀನಿ ಅನ್ನೋ ಮಾತನ್ನು ರಕ್ಷಿತಾ ಹೇಳುವಂಥದ್ದು. ಇದಿಷ್ಟು ಸಂಕ್ಷಿಪ್ತವಾಗಿ ಇರುವಂಥದ್ದು. ಇನ್ನು ಸಾಕಷ್ಟು ಮಾತುಕತೆ ಆಗಿರುತ್ತೆ ಪ್ರಮೋದಲ್ಲಿ, ಇದಿಷ್ಟು ಇರುವಂತಹ ವಿಚಾರ. ಸೊ ಈಗಾಗಲೇ ರಕ್ಷಿತಾ ಕೂಡ ಮನೆಯೊಳಗೆ ಬಂದಿದ್ದಾರೆ. ಅವರ ಮುಂದಿನ ದಿನಕ್ಕೆ ಒಳ್ಳೆಯದಾಗಲಿ, ಚೆನ್ನಾಗಿ ಆಟ ಆಡಲಿ. ಇಲ್ಲಿ ಒಳಗಡೆ ಹೋಗಿರ್ತಕ್ಕಂಥವ್ರು ಯಾರು ಕೂಡ ನಮ್ಮ ಮನೆಯವರಲ್ಲ, ಬದಲಿಗೆ ನಮ್ಮ ಕರ್ನಾಟಕದವರು, ನಮ್ಮ ಜನಗಳು ಎಲ್ಲರೂ ಕೂಡ. ಇದರಲ್ಲಿ ಒಬ್ಬರು ಮಾತ್ರ ವಿನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇರುವಷ್ಟು ದಿನ ಎಲ್ಲರೂ ಕೂಡ ಚೆನ್ನಾಗಿ ಆಟ ಆಡಲಿ ಅಂತ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಬಯಸ್ತಾ ಹೋಗೋಣ. ಸೊ ಒಟ್ಟಾರೆಯಾಗಿ ಈ ರೀತಿಯಾದಂಥ ಒಂದು ಬೆಳವಣಿಗೆ ಆಗಿರ್ತಕ್ಕಂಥದ್ದು ರಕ್ಷಿತಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಒಟ್ಟಾರೆ ಬಿಗ್ ಬಾಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಸಲಿ ಸತ್ಯಾಸತ್ಯತೆ ಏನಿರುತ್ತೆ ಎಲ್ಲವನ್ನು ಕೂಡ ಕ್ಲಾರಿಟಿ ತೆಗೆದುಕೊಂಡಾದ ಮೇಲೇ ನಾನು ಸಂಪೂರ್ಣವಾದಂಥ ಮಾಹಿತಿಯನ್ನು, ನಿಖರವಾದಂಥ ಮಾಹಿತಿಯನ್ನು ನಿಮಗೆ ನೀಡೋದಕ್ಕೆ ಮುಂದಾಗ್ತೀನಿ. ಬೇರೆಯವರ ರೀತಿಯಲ್ಲಿ, ನಾನು ಆರಂಭದಲ್ಲೂ ಕೂಡ ಹೇಳಿದೆ, ಬೇರೆಯವರ ರೀತಿಯಲ್ಲಿ ವ್ಯೂಸ್ಗೋ ಅಥವಾ ಲೈಕ್ಸ್ಗೋ ಈ ಒಂದು ವಿಡಿಯೋಗಳನ್ನು ಮಾಡೋದಾಗಲಿ, ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋದಾಗಲಿ ಮಾಡ್ತಾ ಇಲ್ಲ. ಬದಲಿಗೆ ನಿಮಗೆ ನಿಖರವಾದಂತಹ ಮಾಹಿತಿಯನ್ನು ದೊರಕಿಸಿಕೊಡಬೇಕು, ನಿಖರವಾದಂತಹ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಎಂಬ ಒಂದು ಕಾರಣದಿಂದಾಗಿ ಸರಿಯಾದ ಮಾಹಿತಿಯನ್ನು ಪಡೆದುಕೊಂಡು ನಿಮಗೆ ನೀಡುತ್ತೇನೆ. ಸೊ ರಕ್ಷಿತಾ ಮತ್ತು ಬಿಗ್ ಬಾಸ್ ಮನೆಗೆ ಬಂದಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಎಂಬುದನ್ನು ಕಾಮೆಂಟ್ ಮಾಡಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ, ಆದಷ್ಟು ಈ ಒಂದು ನಮ್ಮ ಚಾನಲ್ನು ಕೂಡ ಬೇರೆಯವರಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಕ್ಕೆ ಹೇಳಿ. ನಿಖರವಾದಂಥ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.